ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಂಗಳೂರು ನಗರದಲ್ಲಿ ಈ ಹೊಸ ವರ್ಷಾಚರಣೆ ನಡೆಯಲಿದೆ. ಅಂತಹ ಸಂದರ್ಭದಲ್ಲಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ, ಅನಧಿಕೃತ ಅಥವಾ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯದ ರೀತಿಯಲ್ಲಿ ಬೆಂಗಳೂರು ನಗರ ಪೊಲೀಸರಿಂದ ಸರ್ವವ್ಯಾಪಿಯಾಗಿ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ಈ ವರ್ಷದ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಹೇಳೋದಾದರೆ ಈಗಾಗಲೇ 2 ಅಥವಾ 3 ಸುತ್ತಿನ ಸಭೆಗಳನ್ನು ನಾವು ಇತರ ಇಲಾಖೆಗಳ ಜೊತೆಯಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ BBMP, ಆರೋಗ್ಯ ಇಲಾಖೆ, ಅಬಕಾರಿ ಇಲಾಖೆ, ಮಾಲಿನ್ಯ ನಿಯಂತ್ರಣ ಮಂಡಳಿ, ಅಗ್ನಿಶಾಮಕ, ಬೆಸ್ಕಾಂ, BMRCL ಇವ್ರ ಜೊತೆಯಲ್ಲಿ ಈಗಾಗಲೇ ನಾವು ಸಭೆಯನ್ನು ನಡೆಸಿದ್ದೇವೆ. ನಮ್ಮ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ, ಜೊತೆಗೆ ಸಂಬಂಧಪಟ್ಟ DCPಗಳು ಕೂಡ ಅವರವರ ವಿಭಾಗದ ಮುಖ್ಯಸ್ಥರನ್ನು ಕರೆಸಿ ಸಭೆಗಳನ್ನು ಮಾಡಿದ್ದಾರೆ. ಅವರಿಂದ ನಮಗೆ ಆಗಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಏನು ಕೆಲಸಗಳಾಗಬೇಕು ಅವುಗಳ ಬಗ್ಗೆ ಗಮನವನ್ನು ಸೆಳೆಯಲಾಗಿದೆ. ಪ್ರಮುಖವಾಗಿ ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಪಾಟೋಲ್ ಫಿಲ್ಲಿಂಗ್ ಇರ್ಬೋದು, ಅಥವಾ ಅನೇಕ ಕಡೆಗಳಲ್ಲಿ ಬ್ಯಾರಿಕೇಡಿಂಗ್ ಇರ್ಬೋದು, ಅಥವಾ ಅಗ್ನಿಶಾಮಕ ಇಲಾಖೆಯಿಂದ ಬೇಕಾಗಿರ್ತಕ್ಕಂತಹ ಫೈರ್ ಟೆಂಡರ್ಗಳ ಬಗ್ಗೆ ಇರ್ಬೋದು. ಈ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಜೊತೆಗೆ ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಈ ರೀತಿಯ ವರ್ಷಾಚರಣೆ ಆಗ್ತದೆ, ಪ್ರಮುಖವಾಗಿ MG ರೋಡ್, ಬ್ರಿಗೇಡ್ ರೋಡ್ ಜಂಕ್ಷನ್, ನಂತರ ಕೋರಮಂಗಲದಲ್ಲಿ, ಹಾಗೆ ಇಂದಿರಾನಗರ 100 ಫೀಟ್ ರೋಡ್ 12th ಮೇನ್ ಜಂಕ್ಷನ್ ಇರ್ಬೋದು, ಅಥವಾ ಒರಾಯನ್ ಮಾಲ್ ಇರ್ಬೋದು, ಅಥವಾ ಬೇರೆ ಎಲ್ಲೆಲ್ಲಿ ಈ ರೀತಿಯ ಹೊಸ ವರ್ಷಾಚರಣೆ ಆಗ್ತದೆ ಅಲ್ಲೆಲ್ಲ ನಾವು ವ್ಯಾಪಕವಾದಂಥ ರಕ್ಷಣಾ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಈಗಾಗಲೇ ಸೂಚಿಸಿದ್ದೇವೆ ಮತ್ತು ಅವರು ಅಲ್ಲಿ ಈ ಎಲ್ಲ ಕೆಲಸಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಜನಸಂದಣಿ ಇರತಕ್ಕಂತಹ ಪ್ರದೇಶಗಳಲ್ಲಿ ನಾವು ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದೇವೆ. ಕಳೆದ ವರ್ಷವೂ ಕೂಡ ತಾವು ನೋಡಿದ ಹಾಗೆ MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು, ಅದರಲ್ಲೂ ಯುವಕ ಯುವತಿಯರು ಅಲ್ಲಿ ಬಂದಿದ್ದರು. ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಯಾವುದೇ ಸ್ಟ್ಯಾಂಪಿಡ್ ಆಗಕೂಡದು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಕೂಡದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಕೆಲವೊಂದು ಪೊಲೀಸ್ ಕಿಯಾಸ್ಕ್ಗಳನ್ನು ತೆರೆಯಲಾಗಿದೆ. ವುಮೆನ್ ಸೇಫ್ಟಿ ಐಲ್ಯಾಂಡ್ಗಳನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಕಳೆದ ವರ್ಷ ಮಾಡಿದ ಹಾಗೆ ಈ ವರ್ಷವೂ ಕೂಡ MG ರೋಡ್, ಬ್ರಿಗೇಡ್ ರಸ್ತೆಯಲ್ಲಿ ಈ ಏಕಮುಖ ಸಂಚಾರ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಅಲ್ಲಿ ಸಂಪೂರ್ಣವಾಗಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗ್ತದೆ ಮತ್ತು ಈ ಸಾರ್ವಜನಿಕರು ಏನಿದ್ದಾರೆ ಅವರು ಅನಿಲ್ ಕುಂಬ್ಳೆ ಜಂಕ್ಷನಿಂದ ಮೇಹಾಲ್ ಜಂಕ್ಷನ್ ಮೂಲಕ MG ರಸ್ತೆ ಪ್ರವೇಶಿಸಬಹುದು ಮತ್ತು ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಜನರು ಕೂಡ ನಡೆಯೋದನ್ನು ಕೂಡ ನಾವು ನಿರ್ಬಂಧ ಮಾಡ್ತಾ ಇದ್ದೇವೆ. ಕಾವೇರಿ ಎಂಪೋರಿಯಂನಿಂದ ಕೆಳಗಡೆ ಮಾತ್ರ ಅವರು ಹೋಗಬೇಕಾಗ್ತದೆ, ಹೊರತಾಗಿ ಮೇಲ್ಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವಕಾಶ ಇರೋದಿಲ್ಲ. ಅಲ್ಲಿ ಸಂಪೂರ್ಣವಾಗಿ ನಾವು ಬಂದೋಬಸ್ತುಗಳನ್ನು ಮಾಡ್ತಾ ಇದ್ದೇವೆ, ವಾಚ್ ಟವರ್ಗಳನ್ನು ಹಾಕ್ತಾ ಇದ್ದೇವೆ. ಜೊತೆಗೆ CCTV ಕ್ಯಾಮ್ರಾಗಳನ್ನು, ಸಾಕಷ್ಟು ಸಂಖ್ಯೆಯಲ್ಲಿ CCTV ಕ್ಯಾಮ್ರಾಗಳನ್ನು ಅಲ್ಲಿ ಅಳವಡಿಸಲಾಗಿರ್ತದೆ. ಜೊತೆಗೆ ಬಹುಮುಖ್ಯವಾಗಿ ಈ ವರ್ಷ ನಾವು ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಮತ್ತು ಶ್ವಾನದಳ ಮತ್ತು AS ಶಕ್ತಿ ತಂಡಗಳನ್ನು ಕೂಡ ರಚಿಸಿ ಸೆಕ್ಯೂರಿಟಿ ದೃಷ್ಟಿಯಿಂದ ಕೂಡ ಅಲ್ಲಿ ಸಂಪೂರ್ಣವಾಗಿ ಒಂದು ತಪಾಸಣೆಯನ್ನು ಮಾಡಲಾಗ್ತದೆ. ಅದೇ ರೀತಿಯಾಗಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ಸೇವನೆ, ಸಾಗಾಟ ಮತ್ತು ಮಾರಾಟದ ಬಗ್ಗೆ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಮೊತ್ತದ ಈ ಮಾದಕ ದ್ರವ್ಯಗಳನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೇವೆ. ಸುಮಾರು 3 ವಿದೇಶಿ ಡ್ರಗ್ ಪೆಡ್ಲರ್ಗಳು ಸೇರಿದಂತೆ 73 ಜನರನ್ನು ಕಳೆದ 1 ಅಥವಾ 2 ತಿಂಗಳಲ್ಲಿ ನಾವು ಬಂಧಿಸಿದ್ದು. ಅವರಿಂದ 25 ಕೋಟಿಗೂ ಮೇಲ್ಪಟ್ಟು ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದೇವೆ. ಅದರಲ್ಲಿ MDMA, ಕೊಕೇನ್, ಗಾಂಜಾ ಈ ರೀತಿ ಎಲ್ಲ ವಸ್ತುಗಳು ಕೂಡ ಅದರಲ್ಲಿ ದೊರೀತಾ ಇದ್ದಾವೆ. ರಾತ್ರಿ ಸಮಯದಲ್ಲಿ ಕ್ಲಬ್, ಬಾರ್, ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ವರ್ಷಾಚರಣೆ ನಿಮಿತ್ತ ಸದಸ್ಯರುಗಳು ಔತಣಕೂಟ ಮಾಡುವ ಕೂಡ ಸೂಕ್ತ ಅನುಮತಿಯನ್ನು ಪಡೆದುಕೊಳ್ತಕ್ಕಂಥದ್ದು ಮತ್ತು ಮಿತಿಯನ್ನು ಮೀರಿ ಪಾಸ್ಗಳನ್ನು ಕೊಡದೇ ಇರದ ಹಾಗೆ ನಾವು ನಿರ್ಬಂಧಗಳನ್ನು ಹೇರಿದ್ದೇವೆ. ಮತ್ತು ನಮ್ಮ ಸ್ಥಳೀಯ DCPಗಳು ಎಲ್ಲ ಈ ಆಯೋಜಕರು ಏನಿದ್ದಾರೆ, ಈ ಹೊಸ ವರ್ಷಾಚರಣೆ ಮಾಡ್ತಕ್ಕಂಥ ಸ್ಥಳಗಳ ಆಯೋಜಕರು ಏನಿದ್ದಾರೆ, ಇವೆಂಟ್ ಮ್ಯಾನೇಜರ್ಸು ಅಥವಾ DJಗಳು, ಬೌನ್ಸರ್ಗಳು, ಅವ್ರ ಜೊತೆಯಲ್ಲೆಲ್ಲ ಸಭೆಯನ್ನು ನಡೆಸಿ ಅವರುಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು, ಮಾರ್ಗಸೂಚಿಗಳನ್ನು ಈಗಾಗಲೇ ನೀಡಿದ್ದಾರೆ. ರಾತ್ರಿ 1 ಗಂಟೆಯವರೆಗೆ ಈ ಸಾರ್ವಜನಿಕವಾಗಿ ಹೊಸ ವರ್ಷಾಚರಣೆ ಮಾಡಲಿಕ್ಕೆ ಸರ್ಕಾರದ ಅನುಮತಿ ಇದ್ದು ಅದರ ಒಳಗೆ ಮಾತ್ರ ನಾವು ಅದರ ಒಳಗಡೆ ಮಾತ್ರ ನಾವು ವರ್ಷಾಚರಣೆಗೆ ಅವಕಾಶವನ್ನು ಮಾಡಿ ಕೊಡ್ತೇವೆ. ಮತ್ತು ಸಂಚಾರ ದೃಷ್ಟಿಯಿಂದ ಈ ಎಲ್ಲ ಮೇಲ್ಸೇತುವೆಗಳು ಅಂದರೆ ಫ್ಲೈಓವರ್ಸ್ ಏನಿದೆ ಅವುಗಳನ್ನೆಲ್ಲ ನಾವು ಬಂದ್ ಮಾಡ್ತಾ ಇದ್ದೇವೆ. ಎಕ್ಸೆಪ್ಟ್ ಎಲಿವೇಟೆಡ್ ಫ್ಲೈಓವರ್ ಟು ಏರ್ಪೋರ್ಟ್, ಉಳಿದ ಎಲ್ಲ ಫ್ಲೈಓವರ್ಗಳನ್ನು ನಾವು ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಕುಡಿದು ಮತ್ತಿನಲ್ಲಿ ಚಲಾಯಿಸ್ತಕ್ಕಂಥದ್ದು, ಹಿಂದೆ ಅಪಘಾತಗಳಾಗಿರ್ತಕ್ಕಂಥದ್ದು, ವೀಲಿಂಗ್ ಮಾಡ್ತಕ್ಕಂಥದ್ದು ಇವುಗಳನ್ನೆಲ್ಲ ನಿರ್ಬಂಧಿಸಲಿಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅದೇ ರೀತಿಯಾಗಿ ನಗರದ ಹೊರವಲಯದಲ್ಲಿ, ಕೇವಲ CBD ಏರಿಯಾದಲ್ಲಿ ಮಾತ್ರ ಅಲ್ಲ, ನಗರದ ಹೊರವಲಯಗಳಲ್ಲಿ, ಔಟ್ಸ್ಕರ್ಟ್ಸ್ ಏರಿಯಾದಲ್ಲಿ ಕೆಲವರು ಈ ಅನಧಿಕೃತವಾಗಿ ರೇವ್ ಪಾರ್ಟಿಗಳನ್ನು ಮಾಡ್ತಕ್ಕಂಥದ್ದು
ಅಥವಾ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ರ ಬಗ್ಗೆಯೂ ಕೂಡ ನಾವು ಗಮನವನ್ನು ಇಟ್ಟಿದ್ದೇವೆ ಮತ್ತು ಇದ್ರ ಬಗ್ಗೆ ಕಟ್ಟೆಚ್ಚರ ವಹಿಸಲಾಗಿದ್ದು ಅಂತಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾಗಲಿ, ಅನಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲದೆ ಆಯೋಜಿಸಿದ್ದಾಗಲಿ ಅಥವಾ ಈ ರೀತಿ ಮಾದಕ ವಸ್ತುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾಗಲಿ ಅಂಥವರ ಮೇಲೆ ನಾವು ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಇದಕ್ಕೆ ಅವಶ್ಯ ಇರತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಈ ಸ್ಟ್ರೈಕಿಂಗ್ ಫೋರ್ಸಸ್ ಅಂದರೆ ನಮ್ಮ CR ಇರ್ಬೋದು, KSRP ಇರ್ಬೋದು, ಜೊತೆಗೆ ಹೋಮ್ ಗಾರ್ಡ್ಸ್ಗಳು, ಸಿವಿಲ್ ಡಿಫೆನ್ಸ್ಗಳು ಮತ್ತು ಟ್ರಾಫಿಕ್ ವಾರ್ಡನ್ಗಳು ಇವರನ್ನೆಲ್ಲ ಕೂಡ ನಾವು ಈ ಒಂದು ಪ್ರಕ್ರಿಯೆಗೆ ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ಸ್ಥಳೀಯ ಪೊಲೀಸರ ಜೊತೆಗೆ ಹೊರಗಡೆಯಿಂದ ಕೂಡ ಕೆಲವು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನಾವು ಪಡೀತಾ ಇದ್ದೇವೆ. ಇನ್ನು ಉಳಿದಂತೆ ಸಾರ್ವಜನಿಕರು ಕೂಡ ನಾವು ಹೊಸ ವರ್ಷದ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳೋದರ ಜೊತೆಗೆ ಈ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ಮತ್ತು ಶಾಂತಿಯುತವಾಗಿ ಆಚರಿಸಬೇಕು ಅಂತ ಹೇಳಿ ನಾವು ಕೋರಿಕೊಳ್ತೇವೆ. ಬಹುಮುಖ್ಯವಾಗಿ ಇರ್ತಕ್ಕಂಥದ್ದು ನಿಮ್ಮ ಒಂದು ಏನು ಹೊಸ ವರ್ಷಾಚರಣೆ ಇದೆ ಅದು ಬೇರೆಯವರಿಗೆ ಯಾವುದೇ ರೀತಿಯಿಂದಲೂ ಕೂಡ ತೊಂದರೆಯನ್ನು ಉಂಟು ಮಾಡಬಾರ್ದು. ಅದು ನಾಯ್ಸ್ ಪೊಲ್ಯೂಷನ್ ದೃಷ್ಟಿಯಿಂದ ಇರ್ಬೋದು ಅಥವಾ ರಸ್ತೆಗಳಲ್ಲಿ ಹೋಗುವಾಗ ನೀವು ವಾಹನಗಳನ್ನು ಚಾಲನೆ ಮಾಡೋ ಸಂದರ್ಭದಲ್ಲಿರ್ಬೋದು ಅಥವಾ ಯಾವುದಾದ್ರೂ ಈ ರೀತಿಯ ಪಾರ್ಟಿಗಳಲ್ಲಿ ಅಥವಾ ಈ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಈ ಹೊಸ ವರ್ಷಾಚರಣೆಯನ್ನು ಮಾಡುವಾಗ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಜೊತೆಗೆ ಯಾವುದೇ ತುರ್ತು ಸಂದರ್ಭದಲ್ಲಿ 112ನ ಕರೆ ಮಾಡ್ತಕ್ಕಂಥದ್ದು, ಹಾಗೆಯೇ ಪೊಲೀಸರು ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನಿಯೋಜಿಸಿದ್ದೇವೆ. ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನು ನೀವು ಸಂಪರ್ಕಿಸಬಹುದು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಬಹುಮುಖ್ಯವಾಗಿರ್ತಕ್ಕಂಥದ್ದು ಪಟಾಕಿಗಳನ್ನು ಹೊಡೆದು ಪರಿಸರ ಮಾಲಿನ್ಯ ಉಂಟಾಗಬಾರ್ದಾಗೆ ನೋಡ್ಕೊಳ್ತಕ್ಕಂಥದ್ದು, ಹಾಗೆಯೇ ಶಬ್ದ ಮಾಲಿನ್ಯ ಆಗದ ಹಾಗೆ ನೋಡ್ಕೊಳ್ತಕ್ಕಂಥದ್ದು, ಹಾಗೆಯೇ ನಿಮ್ಮ ವರ್ಷಾಚರಣೆಯಿಂದ ಬೇರೆಯವರಿಗೆ, ಅದರಲ್ಲಿ ಮುಖ್ಯವಾಗಿ ಸೀನಿಯರ್ ಸಿಟಿಸನ್ ಇರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ಅಂಥವರಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಕ್ಕಂಥದ್ದು. ಪೊಲೀಸರ ರೆಸ್ಟ್ರಿಕ್ಷನ್ಸ್ ಏನಿದೆ ಅವುಗಳನ್ನು ಗೌರವಿಸ್ತಕ್ಕಂಥದ್ದು ಬಹುಮುಖ್ಯ ಆಗ್ತದೆ. ಎಲ್ಲಿ ನಾವು ಬ್ಯಾರಿಕೇಡ್ಗಳನ್ನು ಮಾಡಿದ್ದೇವೆ ಅಥವಾ ಎಲ್ಲಿ ಈ ರೀತಿಯ ಒಂದು ಮೂಮೆಂಟನ್ನು ರೆಸ್ಟ್ರಿಕ್ಟ್ ಮಾಡಿದ್ದೇವೆ ಅದನ್ನು ದಯವಿಟ್ಟು ಪಾಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು, ಈ ಕೆಲವರು ಈ PPಗಳನ್ನು ಮತ್ತು ಈ ಕೆಲವೊಂದು ಮಾಸ್ಕು ಅಥವಾ ಈ ಥರದ ಮಾಸ್ಕ್ಗಳನ್ನು ಹಾಕ್ಕೊಂಡು ಭಾಳ ವಿಕೃತವಾಗಿ ಈ ರಸ್ತೆಗಳಲ್ಲಿ ಓಡಾಡೋದನ್ನು ಹಿಂದಿನ ಒಂದು ಸಂದರ್ಭದಲ್ಲಿ ಗಮನಿಸಲಾಗಿದೆ. ಅದಕ್ಕೋಸ್ಕರ ಅವುಗಳನ್ನು ಕೂಡ ನಾವು ನಿರ್ಬಂಧಿಸಲಿಕ್ಕೆ ಪ್ರಯತ್ನವನ್ನು ಮಾಡಲಾಗಿದೆ. ಅದನ್ನು ಕೂಡ ಹಾಕದ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಆಸ್ಪತ್ರೆಗಳ ಹತ್ತಿರದ ಇರ್ಬೋದು, ವಯಸ್ಸಾದವರ ಹತ್ತಿರ ಅಥವಾ ಕಾಯಿಲೆ ಮನುಷ್ಯರ ಹತ್ತಿರ ತೊಂದರೆ ಆಗದ ಹಾಗೆ ವರ್ಷಾಚರಣೆಯನ್ನು ಆಚರಿಸಬೇಕು ಅಂತ ಹೇಳಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ನಾವು